ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಮತ್ತೆ ಮನೇಲೇ ಕೂತ್ಕೊಂಡು ಮಾಡುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ನೀವು ಮನೇಲೇ ಕೂತ್ಕೊಂಡು ಗಂಟೆಗೆ 1700ರಿಂದ 2300ವರೆಗೂ ಈ ಜಾಬಿಂದ ಅರ್ನ್ ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಜಾಬ್ ಅಪ್ಡೇಟ್ ಕೊಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಜಾಬಿಗೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿರಲ್ಲ. ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ನೋಡೋದಾದರೆ ನೀವು 12th ಪಾಸ್ ಆಗಿದ್ರೆ ಸಾಕು. ನೀವು ಸ್ಟೂಡೆಂಟ್ಸ್ ಆಗಿ ಹೈಯರ್ ಎಜುಕೇಷನ್ ಮಾಡ್ತಿದ್ರು ಈ ಜಾಬಿಗೆ ಅಪ್ಲೈ ಮಾಡಿ ನೀವು ಇದರಿಂದ ಅರ್ನ್ ಮಾಡ್ಬೋದು. ಸ್ಟೂಡೆಂಟ್ಸ್ ಅಲ್ಲದೇ ಯಾರೆಲ್ಲ ಫ್ರೆಶರ್ಸ್ ಜಾಬ್ ಹುಡುಕ್ತಿದ್ದೀರೋ ಅವರು ನಿಮಗೆ ಜಾಬ್ ಸಿಗೋ ತನಕ ಪಾರ್ಟ್ ಟೈಮ್ ಆಗಿ ಈ ಜಾಬನ್ನು ಮಾಡ್ಕೊಬೋದು. ಸ್ಟೂಡೆಂಟ್ಸ್ ಫ್ರೆಶರ್ಸ್ ಅಲ್ಲದೇ ಹೌಸ್ ವೈಫ್ ಅಥವಾ ಬಾಯ್ಸ್ ಫಾರ್ಮಿಂಗ್ ಮಾಡ್ಕೊಂಡು ಯಾರೆಲ್ಲ ಪಾರ್ಟ್ ಟೈಮ್ ಇಂದ ಅರ್ನ್ ಮಾಡಬೇಕು ಅಂತೀರೋ ನೀವು ಈ ಜಾಬಿಂದ ಅರ್ನ್ ಮಾಡ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ರಿಮೋಟ್ ಡೇಟಾ ಎಂಟ್ರಿ ಕ್ಲರ್ಕ್ ರೋಲಿಗೆ ಹೈಯರ್ ಮಾಡ್ತಿರೋದು. ಈ ಜಾಬ್ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮೊದಲಿಗೆ ಈ ಕಂಪನಿ ಪ್ಲಾಟ್ಫಾರ್ಮ್ ಏನಿದೆಯೋ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಾವು ಡೈರೆಕ್ಟ್ ಆಗಿ ಜಾಬ್ ಸಮ್ಮರಿಗೆ ಹೋಗೋಣ. ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ಎ ರಿಮೋಟ್ ಡೇಟಾ ಎಂಟ್ರಿ ಕ್ಲರ್ಕ್ ಟು ಜಾಯಿನ್ ಅವರ್ ಟೀಮ್ ಅಂಡ್ ಹೆಲ್ಪ್ ಅಸ್ ಮೇಂಟೈನ್ ಅಕ್ಯುರೇಟ್ ಅಂಡ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇನ್ ಅವರ್ ಡೇಟಾ ಬೇಸಸ್ ಅಂಡ್ ಸಿಸ್ಟಮ್ಸ್. ನಾವು ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂದರೆ ಡೇಟಾನ ಅಕ್ಯುರೇಟ್ ಆಗಿ ಮೇಂಟೈನ್ ಮಾಡಬೇಕು, ಹಾಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ನ ಅವ್ರು ಕೊಡೋ ಡೇಟಾ ಬೇಸಸ್ಸಿಗೆ ಹಾಗೆ ಸಿಸ್ಟಮ್ಸ್ಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ. Next, the ideal candidates will have excellent typing skills, an eye for detail and the ability to work independently ಅಂತ ಕೊಟ್ಟಿದ್ದಾರೆ. ನಾವು ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀವೋ ಅವರಿಗೆ ಎಕ್ಸಲೆಂಟ್ ಟೈಪಿಂಗ್ ಸ್ಕಿಲ್ಸ್ ಇರಬೇಕು, ಅಂದರೆ ಫಾಸ್ಟಾಗಿ ಟೈಪಿಂಗ್ ಮಾಡೋ ಸ್ಕಿಲ್ಸ್ ಇರಬೇಕು. ಹಾಗೆ ಅವ್ರು ಏನು ಡೇಟಾ ಇನ್ಫಾರ್ಮೇಷನ್ ಕೊಡ್ತಾರೋ ನಮಗೆ ಅಪ್ಡೇಟ್ ಮಾಡೋದಕ್ಕೆ ಅದನ್ನು ಡೀಟೇಲ್ ಆಗಿ ನಾವು ನೋಡ್ಕೊಂಡು ಯಾವುದೇ ಮಿಸ್ಟೇಕ್ ಮಾಡ್ದಲೇ ಅಪ್ಡೇಟ್ ಮಾಡೋ ರೀತಿ ಇರಬೇಕು. ಹಾಗೆ ನಾವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಎಬಿಲಿಟಿ ಇರಬೇಕು, ಅಂದರೆ ಯಾರ ಮೇಲೂ ಡಿಪೆಂಡ್ ಆಗ್ದಲೇ ನಾವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ರೀತಿಯಲ್ಲಿ ಇರಬೇಕು. ದಿಸ್ ರೋಲ್ ಈಸ್ ಕ್ರೂಷಿಯಲ್ ಟು ಎನ್ಶ್ಯೂರಿಂಗ್ ದಟ್ ಅವರ್ ಡೇಟಾ ಈಸ್ ರಿಲೇಬಲ್ ಆ್ಯಂಡ್ ಈಸಿಲಿ ಆಕ್ಸೆಸಿಬಲ್ ಟು ಅವರ್ ಟೀಮ್ ಮೆಂಬರ್ಸ್ ಆ್ಯಂಡ್ ಕ್ಲೈಂಟ್ಸ್. ಯಾವ ರೋಲಿಗೆ ಹೈಯರ್ ಮಾಡ್ತೀಯಾರೋ, ಈಗ ರಿಮೋಟ್ ಡೇಟಾ ಎಂಟ್ರಿ ಕ್ಲರ್ಕ್ ರೋಲಿಗೆ ಇವರು ಹೈಯರ್ ಮಾಡ್ತಿದ್ದಾರೆ. ನಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ ಡೇಟಾ ಎಂಟ್ರಿ ಮಾಡೋದಾಗಿರುತ್ತೆ. ನಾವು ಡೇಟಾ ಎಂಟ್ರಿ ಏನು ಮಾಡ್ತೀವೋ ಟೀಮ್ ಮೆಂಬರ್ಸಿಗೆ ಹಾಗೆ ಕ್ಲೈಂಟ್ಸಿಗೆ ಈಸಿಲಿ ಆಕ್ಸೆಸಬಲ್ ಆಗಿರಬೇಕು, ಹಾಗೆ ರಿಲೇಬಲ್ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ನೋಡೋದಾದರೆ accurately enter data into various databases and systems from source documents within time limits. ಅವ್ರು ಕೊಡೋ ಡಾಕ್ಯುಮೆಂಟ್ಸ್ ಅಲ್ಲಿರೋ ಡೇಟಾನ ನಾವು ವೇರಿಯಸ್ ಡೇಟಾಬೇಸಸ್ಗೆ ಮತ್ತು ಸಿಸ್ಟಮ್ಸಿಗೆ ಅವ್ರು ಕೊಟ್ಟಿರೋ ಟೈಮ್ ಲಿಮಿಟ್ಸ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅದು ಅಕ್ಯುರೇಟ್ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ರಿವ್ಯೂ ಡೇಟಾ ಫಾರ್ ಡಿಫಿಷಿಯನ್ಸೀಸ್ ಆರ್ ಎರರ್ಸ್, ಕರೆಕ್ಟ್ ಎನಿ ಇನ್ಕಂಪ್ಯಾಟಿಬಿಲಿಟೀಸ್ ಆ್ಯಂಡ್ ಚೆಕ್ ದಿ ಔಟ್ಪುಟ್. ಅಂದರೆ ಅವ್ರು ಕೊಡೋ ಡೇಟಾನ ನಾವು ರಿವ್ಯೂ ಮಾಡಿ ಅದರಲ್ಲಿ ಎರರ್ಸ್ ಏನಾದ್ರು ಇದೆಯಾ ಅಥವಾ ಏನಾದ್ರು ಕರೆಕ್ಷನ್ ಇದೆಯಾ ಅಂತ ಚೆಕ್ ಮಾಡಿ ಎಲ್ಲ ಕರೆಕ್ಷನ್ ಎಲ್ಲ ಮಾಡಿ ನಾವು ಔಟ್ಪುಟ್ನ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್, ವೆರಿಫೈ ಡೇಟಾ ಬೈ ಕಂಪೇರಿಂಗ್ ಇಟ್ ಟು ಸೋರ್ಸ್ ಡಾಕ್ಯುಮೆಂಟ್. ಅವರು ಒಂದು ಸೋರ್ಸ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತಾರೆ. ನಾವು ಇಲ್ಲಿ ವೇರಿಯಸ್ ಡೇಟಾಬೇಸಸ್ಗೆ ಮತ್ತು ಸಿಸ್ಟಮಿಗೆ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಅದನ್ನು ಎರಡು ಕಂಪೇರ್ ಮಾಡಿ ವೆರಿಫೈ ಮಾಡಬೇಕು. ನಾವು ಅಪ್ಡೇಟ್ ಮಾಡಾದ್ಮೇಲೆ ಏನಾದ್ರು ಎರರ್ಸ್ ಇದೆಯಾ ಅಥವಾ ಏನಾದ್ರು ಡಿಫ್ರೆಂಟ್ ವ್ಯಾಲ್ಯೂಸ್ ತೋರಿಸ್ತಾ ಇದೆಯಾ ಅಥವಾ ಡೇಟಾ ತೋರಿಸ್ತಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್, ಅಪ್ಡೇಟ್ ಎಕ್ಸಿಸ್ಟಿಂಗ್ ಡೇಟಾ ಆ್ಯಂಡ್ ರಿಟ್ರೈವ್ ಡೇಟಾ ಫ್ರಮ್ ದಿ ಡೇಟಾಬೇಸ್ ಆಸ್ ರಿಕ್ವೆಸ್ಟೆಡ್. ಅಂದರೆ ಡೇಟಾಬೇಸಲ್ಲಿ ಯಾವ ಥರ ರಿಕ್ವೆಸ್ಟ್ ಮಾಡಿದಾರೋ ಆ ರೀತಿ ನಾವು ಎಕ್ಸಿಸ್ಟ್ ಆಗಿರೋ ಡೇಟಾನ ಅಪ್ಡೇಟ್ ಮಾಡಬೇಕು. ಪರ್ಫಾರ್ಮ್ ರೆಗ್ಯುಲರ್ ಬ್ಯಾಕಪ್ಸ್ ಟು ಎನ್ಶ್ಯೂರ್ ಡೇಟಾ ಪ್ರಿಸರ್ವೇಷನ್. ನಾವು ರೆಗ್ಯುಲರ್ ಆಗಿ ಬ್ಯಾಕಪ್ ರೀತಿ ವರ್ಕ್ ಮಾಡಬೇಕು. ಡೇಟಾ ಯಾವುದೇ ರೀತಿ ಡಿಲೀಟ್ ಆಗ್ದಲೇ ನಾವು ಅದನ್ನು ರೆಗ್ಯುಲರ್ ಆಗಿ ಬ್ಯಾಕಪ್ ಕೊಡ್ಕೊಂತ ಕಾಪಾಡ್ಕೊಬೇಕಾಗಿರುತ್ತೆ. ಆರ್ಗನೈಸ್ ಆ್ಯಂಡ್ ಮೇಂಟೈನ್ ಫೈಲ್ಸ್ ಆ್ಯಂಡ್ ರೆಕಾರ್ಡ್ಸ್ ಫಾರ್ ಎಫಿಷಿಯೆಂಟ್ ಡೇಟಾ ರಿಟ್ರೀವಲ್. ನಾವು ಫೈಲ್ಸ್ ಮತ್ತು ರೆಕಾರ್ಡ್ಸ್ನ ಹೇಗೆ ಮೇಂಟೈನ್ ಮಾಡ್ಕೊಬೇಕು ಅಂದರೆ ಆ ಡೇಟಾ ಏನಾದ್ರು ನಮಗೆ ವಾಪಸ್ ಮತ್ತೆ ಬೇಕು ಅಂದರೆ ವಾಪಸ್ ಪಡ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನು ಆರ್ಗನೈಸ್ ಮತ್ತು ಮೇಂಟೈನ್ ಮಾಡಿರಬೇಕು. ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಅಡ್ರೆಸ್ ಎನಿ ಡಿಸ್ಕ್ರಿಪೆನ್ಸೀಸ್ ಆರ್ ಇಶ್ಯೂಸ್ ವಿತ್ ಡೇಟಾ ಎಂಟ್ರಿ. ಅಂದರೆ ನಿಮಗೆ ಡೇಟಾ ಎಂಟ್ರಿ ಮಾಡುವಾಗ ಏನಾದ್ರು ಇಶ್ಯೂಸ್ ಇತ್ತು ಅಂದರೆ ಅದನ್ನು ನಿಮ್ಮ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡೋ ರೀತಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಮೇಂಟೈನ್ ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅವ್ರು ಏನು ಕೊಡ್ತಾರೋ ಆ ಡೇಟಾ ಅದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಯಾವುದೆಲ್ಲ ಇರುತ್ತೋ ಯಾರಿಗೂ ಶೇರ್ ಮಾಡ್ದಲೇ ಆ ಇನ್ಫಾರ್ಮೇಷನ್ ಎಲ್ಲೂ ಆಚೆ ಹೋಗ್ದಲೇ ಇರೋ ಥರ ನಾವು ಕಾಪಾಡ್ಕೊಬೇಕಾಗಿರುತ್ತೆ. ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೂವನ್ ಎಕ್ಸ್ಪೀರಿಯನ್ಸ್ ಆಸ್ ಎ ಡೇಟಾ ಎಂಟ್ರಿ ಕ್ಲರ್ಕ್ ಆರ್ ಸಿಮಿಲರ್ ರೋಲ್. ಅಂದರೆ ನೀವು ಮುಂಚೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಡೇಟಾ ಎಂಟ್ರಿ ಅಥವಾ ಅದಕ್ಕೆ ಸಿಮಿಲರ್ ರೋಲ್ ಏನಿದೆಯೋ ಅದ್ರ ಮೇಲೆ ವರ್ಕ್ ಮಾಡಿದರೆ ಬೆಟರ್ ಇರುತ್ತೆ. ಎಕ್ಸಲೆಂಟ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಅಂದರೆ ನಿಮಗೆ ಟೈಪಿಂಗ್ ಫಾಸ್ಟಾಗಿ ಬರಬೇಕು ಮತ್ತು ಅದರಲ್ಲಿ ಅಕ್ಯುರೇಸಿ ಇರಬೇಕು, ಯಾವುದೇ ಮಿಸ್ಟೇಕ್ ಮಾಡ್ದಲೇ ಇರೋ ರೀತಿ ಇರಬೇಕು. ಹಾಗೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ಸ್ಪಾಟ್ ಎರರ್ಸ್. ಅಂದರೆ ನಿಮಗೆ ಏನಾದ್ರು ಒಂದು ಎರರ್ ಇರುತ್ತೆ ನೀವು ಡೇಟಾ ಎಂಟ್ರಿ ಮಾಡುವಾಗ ಅದನ್ನು
ಫೈಂಡ್ ಮಾಡೋ ಅಂತ ಎಬಿಲಿಟಿ ಇರಬೇಕು, ಅಂದರೆ ಅಟೆನ್ಷನ್ ಇರಬೇಕು. ನೀವೇನು ಕೆಲಸ ಮಾಡ್ತಿರ್ತೀರೋ ಅದ್ರ ಮೇಲೆ ಅಟೆನ್ಷನ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೊಫಿಷಿಯನ್ಸಿ ಇನ್ ಯೂಸಿಂಗ್ ಡೇಟಾ ಎಂಟ್ರಿ ಸಾಫ್ಟ್ವೇರ್ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್, ವರ್ಡ್, ಎಕ್ಸೆಲ್ ಎಕ್ಸೆಟ್ರಾ. ಎಕ್ಸೆಲ್ ಅಥವಾ ವರ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಟರ್ ಇರುತ್ತೆ, ಯಾಕಂದರೆ ಇದು ಡೇಟಾ ಎಂಟ್ರಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಕ್ಸೆಲ್ ಮತ್ತು ವರ್ಡಲ್ಲೇ ಆಗಿರುತ್ತೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೀಟ್ ಡೆಡ್ಲೈನ್ಸ್. ನಿಮಗೆ ಇಲ್ಲಿ ಏನಪ್ಪ ಅಂದರೆ ಯಾರ ಮೇಲೂ ಡಿಪೆಂಡ್ ಆಗ್ದಲೇ ನೀವು ಇಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಹಾಗೆ ಆ ಡೆಡ್ಲೈನ್ ಏನು ಕೊಟ್ಟಿರ್ತಾರೋ ಆ ಡೆಡ್ಲೈನ್ ಮುಗಿಯೋಕ್ಕೂ ಮುಂಚೆ ನೀವು ಈ ಕೊಟ್ಟಿರೋ ವರ್ಕ್ ಅಥವಾ ಅಸೈನ್ ಆಗಿರೋ ವರ್ಕ್ ಏನಿರುತ್ತೋ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸ್ಟ್ರಾಂಗ್ ಆರ್ಗನೈಸೇಷನಲ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಅಂದರೆ ನಿಮಗೆ ಒಂದು ವರ್ಕ್ ಕೊಟ್ಟಿರ್ತಾರೆ ಅಂದರೆ ಅದನ್ನು ವಿತಿನ್ ಡೆಡ್ಲೈನ್ ಅಥವಾ ಏನು ಟೈಮ್ ಕೊಟ್ಟಿರ್ತಾರೋ ಅದು ಮುಗಿಯೋ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಬೆಟರ್ ಇರುತ್ತೆ, ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ರೋಲಲ್ಲಿ. ಹಾಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ನೀವು ಬರೆಯೋದಾಗಲಿ, ಟೈಪ್ ಮಾಡೋದಾಗಲಿ ಅಥವಾ ಕಾನ್ವರ್ಸೇಷನ್ ಮಾಡೋದಾಗಿರಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಹೈ ಸ್ಕೂಲ್, ಡಿಪ್ಲೊಮಾ ಆರ್ ಈಕ್ವಿವಲೆಂಟ್ ಅಡಿಷನಲ್ ಕ್ವಾಲಿಫಿಕೇಷನ್ಸ್ ಇನ್ ಡೇಟಾ ಮ್ಯಾನೇಜ್ಮೆಂಟ್ ಆರ್ ರಿಲೇಟೆಡ್ ಫೀಲ್ಡ್ಸ್ ಆರ್ ಎ ಪ್ಲಸ್. ಅಂದರೆ ಹೈಸ್ಕೂಲ್ ಡಿಪ್ಲೊಮೊ ಅಥವಾ ಈಕ್ವಲೆಂಟ್ ಡಿಪ್ಲೊಮೊ ರಿಲೇಟೆಡ್ ಅಥವಾ PUC ಆಗಿರ್ಬೋದು, ಯಾವುದೇ ಅಡಿಷ್ನಲ್ ಏನಾದ್ರು ಕ್ವಾಲಿಫಿಕೇಷನ್ಸ್ ಇತ್ತು ಅಂದರೆ ನಿಮಗೆ ಇಲ್ಲಿ ಪ್ಲಸ್ ಅಡ್ವಾಂಟೇಜ್ ಆಗಿರುತ್ತೆ. ಪ್ರಿಫರ್ಡ್ ಕ್ವಾಲಿಫಿಕೇಷನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ವಿತ್ ರಿಮೋಟ್ ವರ್ಕ್ ಆ್ಯಂಡ್ ವರ್ಚುವಲ್ ಕೊಲಾಬ್ರೇಷನ್ ಟೂಲ್ಸ್. ಅಂದರೆ ನಿಮಗೆ ಮುಂಚೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಚುವಲ್ ಆಗಿ ಕೊಲಾಬ್ರೇಟ್ ಟೂಲ್ಸ್ ಮೇಲೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಟರ್ ಇರುತ್ತೆ, ನಿಮಗೆ ಕೆಲಸ ಈಸಿಯಾಗಿ ಸಿಗೋ ಚಾನ್ಸಸ್ ಇರುತ್ತೆ. ಫೆಮಿಲಿಯಾರಿಟಿ ವಿತ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್. ಅಂದರೆ ಡೇಟಾ ಪ್ರೊಟೆಕ್ಷನ್ ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಮೇಲೆ ನಿಮಗೆ ಫೆಮಿಲಿಯಾರಿಟಿ ಇದ್ದರೆ ಬೆಟರ್ ಇರುತ್ತೆ. ಕಾಂಪನ್ಸೇಷನ್ ಇಲ್ಲಿ ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಪರ್ ಅವರಿಗೆ $18 to $24 ಕೊಡ್ತಾರೆ. ಇಲ್ಲಿ ಕನ್ವರ್ಷನ್ ಮಾಡಿ ತೋರಿಸ್ತೀನಿ $18 ಎಷ್ಟು ಬರುತ್ತೆ ಅಮೌಂಟ್ ಅಂತ. ನೋಡಿ, ಆಲ್ಮೋಸ್ಟ್ $1730 ಅಷ್ಟು ಬರುತ್ತೆ $18 ಅದನ್ನೇ 24ಗೆ ಕನ್ವರ್ಟ್ ಮಾಡಿ ಹೇಳೋದಾದರೆ 2296, ಆಲ್ಮೋಸ್ಟ್ 2300 ಅರ್ನ್ ಮಾಡ್ಬೋದು. ಇದು ನಿಮ್ದು ಅರ್ನಿಂಗ್ ಆಗಿರುತ್ತೆ ಪರ್ ಅವರ್, ಪರ್ ಡೇ ಅಲ್ಲ, ಒಂದು ಗಂಟೆಗೆ ಇದು ನಿಮ್ಮ ಅರ್ನಿಂಗ್ ಆಗಿರುತ್ತೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ರಿಮೋಟ್ ವರ್ಕ್ ಎನ್ವಿರಾನ್ಮೆಂಟ್. ನಿಮ್ಮ ಮನೇಲೆ ಕೂತ್ಕೊಂಡು ಮಾಡೋವಂಥ ಕೆಲಸ ಆಗಿರುತ್ತೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಅಂದರೆ ನೀವು ಯಾವಾಗಾರು ನಿಮ್ಮ ಫ್ರೀ ಟೈಮಲ್ಲಿ ಈ ಜಾಬ್ನ ಮಾಡೋ ರೀತಿಯಲ್ಲಿ ಇರುತ್ತೆ. ನೀವು ಮಾರ್ನಿಂಗ್ ಟೈಮ್ ಫ್ರೀ ಇಲ್ಲ ಅಂದರೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಮಾಡ್ಕೊಬೋದು, ಆ ರೀತಿಯಲ್ಲಿ ಇರುತ್ತೆ. ಆಪರ್ಚುನಿಟೀಸ್ ಫಾರ್ ಪ್ರೊಫೆಷ್ನಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ನೀವು ಪ್ರೊಫೆಷ್ನಲಿ ಯಾರೆಲ್ಲ ಗ್ರೋತ್ ಆಗಬೇಕು ಅಂತಿರ್ತೀರೋ ಅವರು ನಿಮಗೆ ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಾರೆ. ಸಪೋರ್ಟಿವ್ ಆ್ಯಂಡ್ ಕೊಲಾಬ್ರೇಟಿವ್ ಟೀಮ್ ಕಲ್ಚರ್. ಟೀಮ್ ಕಲ್ಚರ್ ಯಾವ ರೀತಿ ಇರುತ್ತೆ ಅಂದರೆ ಸಪೋರ್ಟಿವ್ ಆಗಿರುತ್ತೆ, ಹಾಗೆ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋ ರೀತಿಯಲ್ಲಿ ಇರುತ್ತೆ. ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಟೀಮ್ ಫುಲ್ಲು ಸಪೋರ್ಟಿವ್ ಆಗಿರ್ತಾರೆ. ಆಕ್ಸೆಸ್ ಟು ದಿ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಟೂಲ್ಸ್ ಟು ಪರ್ಫಾರ್ಮ್ ಯುವರ್ ಜಾಬ್ ಎಫಿಷಿಯನ್ಸಿ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಏನೇನಿದೆಯೋ ಆ ಟೂಲ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಜಾಬ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳೋ ಆಪರ್ಚುನಿಟಿನ ಕೊಡ್ತಾರೆ. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಈಗ ಈ ಜಾಬಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಮೊದಲಿಗೆ ಅಪ್ಲೈ ನೌ ಅಂತ ಇದೆ, ಅಥವಾ ನೀವು AI ಆಟೋ ಅಪ್ಲೈ ಯೂಸ್ ಮಾಡಿಕೊಂಡು ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. AI ಆಟೋ ಅಪ್ಲೈ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಪ್ರೀವಿಯಸ್ಲಿ ಯಾವ್ದಾದ್ರು ಜಾಬಿಗೆ ಅಪ್ಲೈ ಮಾಡುವಾಗ ರೆಸ್ಯೂಮೆ ಯೂಸ್ ಮಾಡಿದರೆ ಅದು ನಿಮ್ಮ ಸಿಸ್ಟಮಲ್ಲಿ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಡೇಟಾನ ಅಪ್ಲಿಕೇಶನಿಗೆ ತಗೊಳುತ್ತೆ. ನಾವೀಗ ಮ್ಯಾನ್ಯಲ್ ಆಗಿ ಮಾಡೋಣ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಇಮೇಲ್ ID-ನ ಯೂಸ್ ಮಾಡ್ಕೊಂಡು ಸೈನ್ ಅಪ್ ಆಗಬೇಕಾಗಿರುತ್ತೆ, ಅಥವಾ ನಾವು ಗೂಗಲಿಂದ ಅಥವಾ ಲಿಂಕ್ಡ್ಇನ್ನಿಂದನೂ ಲಾಗಿನ್ ಆಗ್ಬೋದು. ಇನ್ನೊಂದೇನಪ್ಪ ಅಂದರೆ, ನಾವೀಗ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದ್ವಿ. ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಅದು ಮೇನ್ ಡ್ಯಾಶ್ಬೋರ್ಡಿಗೆ ಹೋಗುತ್ತೆ, ಅಥವಾ ಯಾವುದಾದ್ರು ಬೇರೆ ಪೇಜ್ ಇಂಟರ್ಫೇಸ್ ಆಗುತ್ತೆ. ಆ ಟೈಮಲ್ಲಿ ಅಮೌಂಟ್ ಕೇಳುತ್ತೆ, ಬಟ್ ಯಾರು ಅಮೌಂಟ್ನ ಪೇ ಮಾಡೋಕ್ಕೆ ಹೋಗಬೇಡಿ. ಈ ಜಾಬಿಗೆ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ರೀತಿಯಲ್ಲಿ ಇರಲ್ಲ. ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಂಡು ಬೇರೆಯವರು ಮನಿನ ಅರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಯಾರು ಅಮೌಂಟ್ ಪೇ ಮಾಡೋಕ್ಕೆ ಹೋಗಬೇಡಿ, ಇದೊಂದು ನೆನ್ಪಿಟ್ಕೊಳ್ಳಿ. ಮೊದಲಿಗೆ ಇಲ್ಲಿ ಅಪ್ಲೋಡ್ ಯುವರ್ ರೆಸ್ಯೂಮೆ ಅಂತ ಕೊಟ್ಟಿದ್ದಾರೆ. ಇದು PDF ಅಥವಾ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ಇರಬೇಕು. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಯಾವ ರೋಲ್ ಮೇಲೆ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೀನಿಯರ್ ಡೆವಲಪರ್ ಅಂತ ಕೊಟ್ಟಿದ್ದಾರೆ, ನಾವು ಡೇಟಾ ಅನಾಲಿಸ್ಟ್ ಅಂತ ಹಾಕೋಣ. ಈ ಚೆಕ್ ಬಾಕ್ಸ್ನ ಫಿಲ್ ಮಾಡ್ಕೊಳ್ಳಿ, ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಮೇಲಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಬೇಕು.
ಎಕ್ಸ್ಪೀರಿಯನ್ಸ್ ಲೆವೆಲ್ ನಮ್ದು ಯಾವ ರೀತಿ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಮ್ಮದು ಎಂಟ್ರಿ ಲೆವೆಲ್ ಆಗಿರೋದ್ರಿಂದ 0 to 1 year ಸೆಲೆಕ್ಟ್ ಮಾಡೋಣ. ಜೂನಿಯರ್ಸ್ ಅಂದರೆ ಯಾರಿಗೆಲ್ಲ 1 ರಿಂದ 3 ವರ್ಷದವರೆಗೂ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವ್ರು ಇದನ್ನು ಚೂಸ್ ಮಾಡ್ಬೋದು. ಅಥವಾ ಮಿಡ್ ಲೆವೆಲ್ ಇದೆ, ಸೀನಿಯರ್ ಲೆವೆಲ್ ಇದೆ, ಇದೆಲ್ಲ ಚೂಸ್ ಮಾಡ್ಬೋದು. ನಾವು ಎಂಟ್ರಿ ಲೆವೆಲ್ನ ಚೂಸ್ ಮಾಡೋಣ. ನೆಕ್ಸ್ಟ್ ಜಾಬ್ ಸ್ಟೇಟಸ್ ಆ್ಯಕ್ಟಿವ್ಲಿ ಲುಕಿಂಗ್, ಓಪನ್ ಟು ನ್ಯೂ ಆಪರ್ಚುನಿಟೀಸ್, ನಾಟ್ ಆ್ಯಕ್ಟಿವ್ಲಿ ಲುಕಿಂಗ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಆ್ಯಕ್ಟಿವ್ಲಿ ಲುಕಿಂಗ್ ಸೆಲೆಕ್ಟ್ ಮಾಡೋಣ. ಪ್ರಿಫರ್ಡ್ ಸ್ಯಾಲ್ರಿ ರೇಂಜ್, ನಮ್ಮ ಸ್ಯಾಲ್ರಿ ರೇಂಜ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ಚೂಸ್ ಮಾಡೋಣ. ರೀಜಿಯನ್ಸ್ ಯು ಆರ್ ಏಬಲ್ ಟು ವರ್ಕ್ ಇನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವ ರೀಜಿಯನ್ಸ್ ಮೇಲೆ ವರ್ಕ್ ಮಾಡ್ತೀವಿ ಅಂತ ಇಲ್ಲಿ ಆ್ಯಡ್ ಮಾಡಬೇಕು. ಎನಿವೇರ್ ಇನ್ ದಿ ವರ್ಲ್ಡ್, ನಾರ್ತ್ ಅಮೆರಿಕಾ ಓನ್ಲಿ. ಇದು ನಾವು ವರ್ಕ್ ಮಾಡೋ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏಷ್ಯಾದಲ್ಲಿ ಇರೋದ್ರಿಂದ ಏಷ್ಯಾ ಓನ್ಲಿ ಅಂತ ಸೆಲೆಕ್ಟ್ ಮಾಡೋಣ. ಪ್ರಿಫರ್ಡ್ ಟೈಮ್ ಝೋನ್ಸ್ ಅಂತ ಇದೆ, ಟೈಮ್ ಝೋನ್ ಸೆಲೆಕ್ಟ್ ಮಾಡಬೇಕು. ನಾವು ISTನ ಸೆಲೆಕ್ಟ್ ಮಾಡೋಣ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಕಂಟ್ರಿ ನಾವು ಇಂಡಿಯಾನ ಆ್ಯಡ್ ಮಾಡಬೇಕು. ವರ್ಕ್ ಆಥರೈಸೇಷನ್ ಅಂತ ಕೊಟ್ಟಿದ್ದಾರೆ. ಆರ್ ಯು ಆಥರೈಸ್ಡ್ ಟು ವರ್ಕ್ ಇನ್ ದಿ US? ನಮಗೆ ಯಾವುದೇ ಅಥಾರಿಟಿ ಇಲ್ದಿರೋದ್ರಿಂದ ನೋ ಅಂತ ಚೂಸ್ ಮಾಡಬೇಕು. ವಿಲ್ ನೌ ಆರ್ ಇನ್ ದಿ ಫ್ಯೂಚರ್ ರಿಕ್ವೈರ್ ಸ್ಪಾನ್ಸರ್ಶಿಪ್ ಫಾರ್ ಎಂಪ್ಲಾಯ್ಮೆಂಟ್ ವೀಸಾ ಸ್ಟೇಟಸ್? ನೋ ಅಂತ ಸೆಲೆಕ್ಟ್ ಮಾಡಿ. ನೋಡಿ, ನಾವು ಮೊದಲಿಗೆ ಹೇಳಿರೋ ರೀತಿ ಈ ಪೇಜ್ ಇಂಟರ್ಫೇಸ್ ಆಗ್ತಿರುತ್ತೆ. ಇಲ್ಲಿ ಅಮೌಂಟ್ ಪೇ ಮಾಡೋ ರೀತಿ ಆಪ್ಷನ್ ಕೇಳ್ತಾ ಇರುತ್ತೆ. ಆದರೆ ಯಾರು ಅಮೌಂಟ್ನ ಪೇ ಮಾಡೋಕ್ಕೆ ಹೋಗಬೇಡಿ. ಈ ಥರ ಪೇಜ್ ಬಂತು ಅಂದರೆ ಏನು ಮಾಡಿ ಅಂದರೆ ಮೇನ್ ಡ್ಯಾಶ್ಬೋರ್ಡಿಗೆ ಹೋಗಿ ಮತ್ತೆ ಟ್ರೈ ಮಾಡಿ. 3-4 ಸಲ ಟ್ರೈ ಮಾಡ್ತಾ ಇರಿ, ಆಗ ಬರುತ್ತೆ. ಬಟ್ ಆಗಲೂ ಬರಲಿಲ್ಲ ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 hour ಬಿಟ್ಟು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಈ ಜಾಬ್ ಅಪ್ಲೈ ಲಿಂಕ್ ಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಿಷ್ಟು ಈ ಜಾಬ್ನ ಡೀಟೇಲ್ಸ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.